ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಬಗ್ಗೆ ನೋಡ್ತಾ ಹೋಗೋಣ. ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಒಂದು ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಂತಂದರೆ ನಾವು ಒನ್ನ ಏನಾದರೂ ಸೋರ್ಸ್ ಪಾಯಿಂಟ್ ಅಂತ ತಗೊಂಡ್ರೆ 1ಇಂದ 2ಗೆ ಹೋಗೋದಕ್ಕೆ ಶಾರ್ಟೆಸ್ಟ್ ಪಾಯಿಂಟ್ ಕಂಡುಹಿಡಿಬೇಕು. 3ಗೆ ಮತ್ತು 4ಗೆ 1ಇಂದ 2 3 4 ನೆಕ್ಸ್ಟ್ 2ಇಂದ 1 3 4 ಆ ಥರ ಪ್ರತಿಯೊಂದಕ್ಕೂ ಕೂಡ 1 2 3 4 4 ನೋಡಿಂದನೂ ನಾನು ಎಲ್ಲ ನೋಡ್ಗೂ ಲೀಸ್ಟ್ ಕಾಸ್ಟಲ್ಲಿ ಹೋಗಬೇಕು. ಅದನ್ನು ನೋಡ್ತಾ ಹೋಗೋದನ್ನು ಏನಂತ ಕರಿತೀವಿ, ನಾವು ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತಂದರೆ D0 ಟೋಟಲ್ ನಮಗೆ 1 2 3 4 ಅಂತ ಅಂದರೆ 4 + 1 ವಿಚ್ ಈಸ್ ಈಕ್ವಲ್ ಟು 5 ಮ್ಯಾಟ್ರಿಸಸ್ ಬರ್ತಾ ಹೋಗ್ತವೆ. ಮ್ಯಾಟ್ರಿಕ್ಸ್ನ ಮುಖಾಂತರ ಮಾಡ್ತಾ ಹೋಗ್ತೀವಿ. ಸೊ ಸ್ಟಾರ್ಟಿಂಗಿಗೆ D0. ಸೊ ನಮಗೆ ಯಾವ್ಯಾವುದು ವರ್ಟಿಸಿಸ್ ಇರೋದು 1 2 3 4. ನೆಕ್ಸ್ಟ್ 1 2 3 4 ಎಷ್ಟು ವರ್ಟಿಸಿಸ್ ಇರುತ್ತೆ ಅಷ್ಟರದ್ದು ನಮಗೆ ಮ್ಯಾಟ್ರಿಕ್ಸ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ 1ಇಂದ 1ಗೆ ಯಾವುದೇ ಸೆಲ್ಫ್ ಲೂಪ್ ಇಲ್ಲ, ಸೊ 0. ನೆಕ್ಸ್ಟ್ 2ಇಂದ 2ಗೆ ಯಾವುದೂ ಇಲ್ಲ, 3ಇಂದ 3ಗೆ ಯಾವುದೂ ಇಲ್ಲ, 4ಇಂದ 4ಗೆ ಯಾವುದೂ ಇಲ್ಲ. ನೆಕ್ಸ್ಟ್ 1ಇಂದ 2ಗೆ ಆ್ಯರೋ ಇದೆಯಾ? ಹೌದು. 1ಇಂದ 2ಗೆ ಎಷ್ಟು ಕಾಸ್ಟಲ್ಲಿ ಆ್ಯರೋ ಇದೆ? 9. ನೆಕ್ಸ್ಟ್ 1ಇಂದ 3ಗೆ -4. ನೆಕ್ಸ್ಟ್ 1ಇಂದ 4ಗೆ ಯಾವುದಾದ್ರೂ ಎಡ್ಜ್ ಇದೆಯಾ? ಡೈರೆಕ್ಟೆಡ್ ಎಡ್ಜ್ ಇಲ್ಲ, ಸೊ ಏನು ಮಾಡ್ತೀನಿ? ಇನ್ಫಿನಿಟಿ. ನೆಕ್ಸ್ಟ್ 2ಇಂದ ನೋಡಿ, 2ಇಂದ 1ಗೆ ಇದೆಯಾ? ಹೌದು, 6. 2ಇಂದ 2ಗೆ ಸೆಲ್ಫ್ ಲೂಪ್ 0. 2ಇಂದ 3ಗೆ ಇದೆಯಾ ಯಾವುದಾದ್ರೂ ಆ್ಯರೋ? ಇಲ್ಲ, ಇನ್ಫಿನಿಟಿ. 2ಇಂದ 4ಗೆ ಇದೆಯಾ? ಹೌದು, 2. ನೆಕ್ಸ್ಟ್ 3ಇಂದ 1ಗೆ ಆ್ಯರೋ ಫಾರ್ವರ್ಡ್ ಮಾಡ್ತಿದೆಯಾ? ಇಲ್ಲ, ಸೊ ಇನ್ಫಿನಿಟಿ. ನೆಕ್ಸ್ಟ್ 3ಇಂದ 2ಗೆ ಹೌದು, 5. ನೆಕ್ಸ್ಟ್ 3ಇಂದ 4ಗೆ ಇದೆಯಾ? ಇಲ್ಲ, ಇನ್ಫಿನಿಟಿ. ನೆಕ್ಸ್ಟ್ 4ಇಂದ 1ಗೆ ಇದೆಯಾ ಕನೆಕ್ಟಿವಿಟಿ? ನೋ. 4ಇಂದ 2ಗೆ ಇದೆಯಾ? ಇಲ್ಲ. ನೆಕ್ಸ್ಟ್ 4ಇಂದ 3ಗೆ ಇದೆಯಾ? ಇದೆ, ಹೌದು, 1. ಸೊ ಮೊದಲನೇದು ನಮಗೆ ಆಯಿತು. ನೆಕ್ಸ್ಟ್ D1 1 2 3 4 1 2 3 4. ಇದರಲ್ಲಿ ನಾನೇನು ಮಾಡ್ತೀನಿ ಅಂತ ಅಂದರೆ ಈ ಏನು ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ 0 0 0 0 ಪ್ರತಿಯೊಂದು ಕೂಡ ಹಾಗೆ ಬರೀತೀನಿ. 0 0 0 0. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತ ಅಂದರೆ ಈ D0ಅಲ್ಲಿ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಏನು ವ್ಯಾಲ್ಯೂಸ್ ಇದೆ ಅದನ್ನು ಹಾಗೆ ಬರೀತೀನಿ. 6 ಇನ್ಫಿನಿಟಿ ಇನ್ಫಿನಿಟಿ, 9 -4 ಇನ್ಫಿನಿಟಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ನೆಕ್ಸ್ಟ್ ಇದರಲ್ಲಿರುವಂತಹ ವ್ಯಾಲ್ಯೂಸ್ನ ನಾನು ಕಂಪೇರ್ ಮಾಡ್ತಾ ಹೋಗಬೇಕು. ಹೇಗೆ? ಫಸ್ಟಿಗೆ ಏನು ಮಾಡ್ತೀನಿ, ಯಾವುದ್ರದ್ದು ಕಂಡುಹಿಡಿಬೇಕು? 2, 3 ಡಿಸ್ಟೆನ್ಸ್ ಫ್ರಮ್ 2, 3ನ ನಾನು ಕಂಡುಹಿಡಿಬೇಕು. ಹೇಗೆ? D1ಇನ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೆ? 2, 3 ಇದನ್ನು ನಾನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀನಿ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿತೀನಿ. ಹೇಗೆ? D2, 3 0 ಅಂತಲೇ ಬರೀಬೇಕು. 0 ಇಂದಿನ ಮ್ಯಾಟ್ರಿಕ್ಸ್ನ ನೋಡ್ಕೊಂಡು ನಾನು ಮಾಡ್ತಿರೋದಲ್ವಾ. D0 ಆಫ್ 2, 3 ಏನಿದೆ? D0 ಆಫ್ 2, 3 ವ್ಯಾಲ್ಯೂ ಏನು? ಇನ್ಫಿನಿಟಿ ಇದೆ, ಇನ್ಫಿನಿಟಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ D0 ಆಫ್ 2, 1. ಸೊ ನಾನು ಮೊದಲನೇ ಮ್ಯಾಟ್ರಿಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ 1 ಪ್ಲಸ್ D0 ಆಫ್ 1, 3. ಸೊ 2, 3ನ ನಾನು ಹೇಗೆ ಬರೆದೆ? 2, 1 ಮತ್ತು 1, 3. ಸೊ ಫಸ್ಟ್ ಏನು ಮಾಡ್ತೀನಿ? 2ಇಂದ 1ಗೆ ಬರ್ತೀನಿ, 1ಇಂದ 3ಗೆ ನಾನು ಡಿಸ್ಟೆನ್ಸ್ನ ನೋಡ್ತಾ ಹೋಗ್ತೀನಿ. ಸೊ 2, 1ನ ವ್ಯಾಲ್ಯೂ ಏನಿದೆ? 6 ಪ್ಲಸ್ 2, 1 ಆಯಿತು. ನೆಕ್ಸ್ಟ್ 1, 3ನ ವ್ಯಾಲ್ಯೂ ಏನಿದೆ? 1, 3ನ ವ್ಯಾಲ್ಯೂ -4. ಸೊ ಟೋಟಲ್ ಏನಾಯಿತು? 2. 6 - 2 ಈಸ್ ಈಕ್ವಲ್ ಟು 6 - 4 ಈಸ್ ಈಕ್ವಲ್ ಟು 2 ಆಯಿತು. ಸೊ ನಾನೇನು ಮಾಡ್ತೀನಿ? 2 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇಲ್ಲಿಗೆ 2 ಅಂತ ನಾನು ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು? 2, 4ನ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಆಫ್ 2, 4 ನಾನೇನು ಮಾಡ್ತೀನಿ? D ಇಂಟು 2, 1 D0 ಆಫ್ ಪ್ಲಸ್ D0 ಆಫ್ 1, 4. 2, 1 ಏನಿದೆ? 2, 1 6 ಪ್ಲಸ್ 1 to 4 ಏನಿದೆ? ಇನ್ಫಿನಿಟಿ. ಸೊ ಎನಿಥಿಂಗ್ ಆ್ಯಡೆಡ್ ಟು ಇನ್ಫಿನಿಟಿ ಈಸ್ ಇನ್ಫಿನಿಟಿ. ನನಗೆ 2, 4 ಏನಿದೆ? D0 ಆಫ್ 2, 4 2 ಇದೆ. ಸೊ 2 ಈಸ್ ಲೆಸ್ ದೆನ್ ಇನ್ಫಿನಿಟಿ, 2ನೇ ಹಾಗೆ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು? 3, 2ನ ನೋಡಬೇಕು. 3, 2ದು ನನಗೆ ಆನ್ಸರ್ ಬೇಕು. ಸೊ D ಆಫ್ 3, 2 ಇದನ್ನು ಹೇಗೆ ಬರೀತೀನಿ?
3, 1, 1, 2. ಸೊ 3, 2 ಏನಿದೆ 3, 2. ಡಿಸ್ಟೆನ್ಸ್ ಫ್ರಮ್ 3 ಇಂಟು 2 ಎಷ್ಟಿದೆ 5. ನೆಕ್ಸ್ಟ್ 3, 1. 3, 1ನ ವ್ಯಾಲ್ಯೂ ಇನ್ಫಿನಿಟಿ ಇದೆ. ಇನ್ಫಿನಿಟಿಗೆ ನಾವು ಏನೇ ಆ್ಯಡ್ ಮಾಡಿದ್ರು ಕೂಡ ಇನ್ಫಿನಿಟಿ ಆಗುತ್ತೆ. ಸೊ ಇನ್ಫಿನಿಟಿಗಿನ್ನ 5 ಚಿಕ್ಕದು. ಸೊ ನಾನು 5ನ ಹಾಗೆ ಬರಿತೀನಿ. ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು? 3, 4. 3, 4ನ ಕಂಡುಹಿಡಿಬೇಕು. ಸೊ 3, 4ನ ಕಂಡುಹಿಡಿಯೋದು 3, 1. ನೆಕ್ಸ್ಟ್ 1, 2, 4. ಸೊ 3, 4ನ ವ್ಯಾಲ್ಯೂ ಏನಿದೆ? 3, 4ನ ವ್ಯಾಲ್ಯೂ ಇನ್ಫಿನಿಟಿ ಇದೆ. ಸೊ 3, 1ನ ವ್ಯಾಲ್ಯೂ ಕೂಡ ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿ ಇರೋದ್ರಿಂದ ನಾನು ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಇನ್ಫಿನಿಟಿ ಎರಡೂ ಸೈಡ್ ಬರ್ತಾ ಇದೆ. ಸೊ ನೆಕ್ಸ್ಟ್ 4, 1 ಯಾವುದನ್ನು ಕಂಡುಹಿಡಬೇಕು? 4, 1ಅನ್ನು ಕಂಡುಹಿಡಿತಾ ಹೋಗಬೇಕು. 4, 1. ಸೊ 4, 1 ಆಗಿದೆ. ಸೊ 4, 2ನ ಕಂಡುಹಿಡಿಬೇಕು ನಾನು ಇವಾಗ. 4, 2. 4, 2. ಸೊ ಏನು ಮಾಡ್ತೀನಿ? 4ಇಂದ 1ಗೆ ಬರ್ತೀನಿ. ನೆಕ್ಸ್ಟ್ 1ಇಂದ 2ಗೆ ಹೋಗ್ತೀನಿ. ಸೊ ಏನಿದೆ ವ್ಯಾಲ್ಯೂ? 4, 2. 4, 2 ಏನಿದೆ ವ್ಯಾಲ್ಯೂ? ಸೊ 4, 2 ಇನ್ಫಿನಿಟಿ. 4, 2 ಈಸ್ ಇನ್ಫಿನಿಟಿ. ನೆಕ್ಸ್ಟ್ 4, 1. ಸೊ 4, 2 ಈಸ್ ಇನ್ಫಿನಿಟಿ. 4, 1ನ ವ್ಯಾಲ್ಯೂ ಏನಿದೆ? 4, 1ನ ವ್ಯಾಲ್ಯೂ ಕೂಡ ಇನ್ಫಿನಿಟಿ ಇದೆ. ಸೊ ಎರಡು ಸೈಡ್ ಇನ್ಫಿನಿಟಿ ಬರ್ತಾ ಇರೋದ್ರಿಂದ ನಾನು ಇನ್ಫಿನಿಟಿ ಅಂತಲೇ ಇಡ್ತೀನಿ. ನೆಕ್ಸ್ಟ್ 4, 3. 4, 3ನೇಗೆ 4, 3. 4 to 1, 1 to 3. ಸೊ 4, 3ನ ವ್ಯಾಲ್ಯೂ ಏನಿದೆ? 4, 3. 4, 3ನ ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಈ ಸೈಡ್ 4, 1ನ ವ್ಯಾಲ್ಯೂ ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿದ್ರು ಕೂಡ ಇನ್ಫಿನಿಟಿ ಆಗುತ್ತೆ. 1 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ 1 ಅಂತ ನಾನು ಬರೀತೀನಿ. ನೆಕ್ಸ್ಟ್ ನಮಗೆ D0 ಆಯಿತು, D1 ಆಯಿತು. ನೆಕ್ಸ್ಟ್ D2 ಮಾಡಬೇಕು. D2 ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ D2 1, 2, 3, 4. 1, 2, 3, 4. ಸೊ ಇವಾಗ ಏನು ಮಾಡ್ತೀನಿ? ಎರಡನೇ ಕಾಲಮನ್ನು ನಾನು ಸೇಮ್ ಅಂತ ತೊಗೊತಾ ಹೋಗ್ತೀನಿ. ಎರಡನೇ ಕಾಲಮ್ ಮತ್ತು ಎರಡನೇ ರೋ. ಇನ್ನು ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ. ನೆಕ್ಸ್ಟ್ 9, 5, ಇನ್ಫಿನಿಟಿ, 6, 2, 2. ನೆಕ್ಸ್ಟ್ ನಾನೇನು ಮಾಡಬೇಕು? D0 ಆಫ್ 1, 3ನ ಕಂಡುಹಿಡಬೇಕು. 1, 3. 1, 3ನ ಹೇಗೆ ಬರೀತೀನಿ? D0 ಆಫ್ 1, 2 ಪ್ಲಸ್ 2 ಅಲ್ವಾ ಇಲ್ಲಿರೋದು? ಸೊ 1, 2 ಪ್ಲಸ್ D0 ಆಫ್ 2, 3. ಸೊ 1, 3ನ ವ್ಯಾಲ್ಯೂ ಏನಿದೆ? ಇದನ್ನು ನಾನು ರೆಫರೆನ್ಸ್ ಆಗಿ ತಗೋಬೇಕು ಇವಾಗ. ಸೊ 1, 3. 1, 3 ವ್ಯಾಲ್ಯೂ ಏನಿದೆ? -4. ಸೊ 1, 2 ಏನಿದೆ? 1, 2 9. ನೆಕ್ಸ್ಟ್ 2, 3. 2, 3 ವ್ಯಾಲ್ಯೂ ಏನಿದೆ? 2. ಸೊ 9 ಪ್ಲಸ್ 2 ಈಸ್ 11. ಸೊ -4 ಲೆಸ್ ದೆನ್ 11. ಸೊ ನಾನೇನು ಮಾಡ್ತೀನಿ? -4ನೇ ಇಲ್ಲಿಗೆ ಬರೀತೀನಿ. -4. ನೆಕ್ಸ್ಟ್ ಏನು ಮಾಡಬೇಕು? D0 ಆಫ್ 1, 4ನ ಕಂಡುಹಿಡಬೇಕು. ಅದನ್ನೇ ಕಂಡುಹಿಡಿತೀನಿ. D0 ಆಫ್ 1, 2 ಪ್ಲಸ್ D0 ಆಫ್ 1, 2, 4. ಸೊ 1, 4 ಏನಿದೆ? 1, 4 ಈಸ್ ಇನ್ಫಿನಿಟಿ. ನೆಕ್ಸ್ಟ್ D0 ಆಫ್ 1, 2. 1, 2 ಈಸ್ 9 ಪ್ಲಸ್ 2, 4. 2, 4 ಈಸ್ 2. ಸೊ ಟೋಟಲ್ ಏನಾಯಿತು? 11 ಆಯಿತು. 11 ಲೆಸ್ ದೆನ್ ಇನ್ಫಿನಿಟಿ. ಸೊ ನಾನೇನು ಮಾಡ್ತೀನಿ? 11 ಅಂತ ಬರಿತೀನಿ. ನೆಕ್ಸ್ಟ್ ಯಾವುದನ್ನ ಕಂಡುಹಿಡಿಬೇಕು? ಇದು ಕಂಪ್ಲೀಟ್ ಆಗಿದೆ. 3, 1ನ ಕಂಡುಹಿಡಬೇಕು. 3, 1. ಸೊ ಏನು ಮಾಡ್ತೀನಿ? 3, 2. ನೆಕ್ಸ್ಟ್ 2, 1. 3, 1ನ ವ್ಯಾಲ್ಯೂ ಏನಿದೆ? 3, 1. 3, 1ನ ವ್ಯಾಲ್ಯೂ ಇನ್ಫಿನಿಟಿ ಇದೆ. 3, 2ನ ವ್ಯಾಲ್ಯೂ 5 ಇದೆ. 2, 3. ನೆಕ್ಸ್ಟ್ ಏನು ಮಾಡಬೇಕು? 2, 3. 2, 3ನ ವ್ಯಾಲ್ಯೂ 2 ಇದೆ. ಸೊ 5 ಪ್ಲಸ್ 2 7. 7 ಲೆಸ್ ದೆನ್ ಇನ್ಫಿನಿಟಿ. ಸೊ 7 ಅಂತ ಬರೀತೀನಿ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಇಲ್ಲಿಗೆ ಬಂತು. ಸೊ 3, 4 ಬೇಕು. ಸೊ 3, 4 ಅಂತ ಅಂದರೆ 3, 2 ಪ್ಲಸ್ 2, 4. ಸೊ 3, 4 ಏನಿದೆ? 3, 4 ಈಸ್ ಇನ್ಫಿನಿಟಿ. ನೆಕ್ಸ್ಟ್ ಈ ಸೈಡು 3, 2 ಈಸ್ 5 ಪ್ಲಸ್ 2, 4. 2, 4 ಈಸ್ 2. ಸೊ 7. 7 ಲೆಸ್ ದೆನ್ ಇನ್ಫಿನಿಟಿ. ಸೊ 7 ಅಂತ ಬರೀತೀನಿ. ನೆಕ್ಸ್ಟ್ ಸೊ ಇಲ್ಲಿ 11 ಬಂದಿತ್ತು. ಸಾರಿ 7 ಅಲ್ಲ, ಇದು 11. ನಾನು ಇಲ್ಲಿಗೆ 7 ಅಂತ ಬರೆದೆ. ಆನ್ಸರ್ 11 ಬಂದಿತ್ತು. ನೆಕ್ಸ್ಟ್ 4, 1 ಬೇಕು ನಮಗೆ. 4, 1. ಸೊ ಏನು ಮಾಡ್ತೀನಿ? 4, 2 to 2, 1. ಸೊ 4, 1 ಏನಿದೆ? ಇನ್ಫಿನಿಟಿ. ನೆಕ್ಸ್ಟ್ 4, 2. 4, 2 ಏನಿದೆ? ಇನ್ಫಿನಿಟಿ. ಎರಡು ಸೈಡ್ ಇನ್ಫಿನಿಟಿ ಬಂದಿರೋದ್ರಿಂದ ನಾನು ಇನ್ಫಿನಿಟಿ ಅಂತಲೇ ಬರೀತೀನಿ. ನೆಕ್ಸ್ಟ್ 4, 3 ಬೇಕು. 4, 3 ಅಂದರೆ 4, 2 ಪ್ಲಸ್ 2, 3. ಸೊ 4, 3ನ ವ್ಯಾಲ್ಯೂ ಏನಿದೆ? 0.
ನೆಕ್ಸ್ಟ್ 4, 4, 2ನ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿದ್ರು ಕೂಡ ಇನ್ಫಿನಿಟಿ ಬರುತ್ತೆ. 0 ಲೆಸ್ ದೆನ್ ಇನ್ಫಿನಿಟಿ, ಸೊ ನಾನು ಇಲ್ಲಿ 0 ಅಂತ ಬರಿತಾ ಹೋಗ್ತೀನಿ. ಸೊ ಸಾರಿ 0 ಅಲ್ಲ, ಅದು 4, 3 ಅಲ್ವಾ ಬೇಕಾಗಿದ್ದು ನಮಗೆ. 4, 3ನ ವ್ಯಾಲ್ಯೂ ಏನಿದೆ ಇಲ್ಲಿ 1 ಇದೆ, 0 ಅಲ್ಲ 1. ಸೊ ನಾನೇನು ಮಾಡ್ತೀನಿ 1 ಲೆಸ್ ದೆನ್ ಇನ್ಫಿನಿಟಿ, ಸೊ 1 ಅಂತಾನೆ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ನನಗೆ D2 ಆಯಿತು. D2 ಆದಮೇಲೆ ನಾನೇನು ಬರೀಬೇಕು, D3 ಬರೀಬೇಕು. D3ನ ಹೇಗೆ ಬರೀತೀನಿ, 1 2 3 4. ಸೊ D1 D2 D0 ಫಸ್ಟ್ ಬರೀಬೇಕು. ನೆಕ್ಸ್ಟ್ 4 ಎಡ್ಜಸ್ ಇರೋದ್ರಿಂದ 4 ವರ್ಟಿಸಿಸ್ ಇರೋದ್ರಿಂದ D1 D2 D3 D4 ನಾಲ್ಕು ಕೂಡ ಸಪ್ರೇಟಾಗಿ ಬರಿತಾ ಹೋಗ್ಬೇಕು. 1 2 3 4. ನೆಕ್ಸ್ಟ್ ಏನು ಮಾಡ್ತೀನಿ, ಥರ್ಡ್ ಕಾಲಮ್ನ ಸೇಮ್ ಅಂತ ತಗೊತಾ ಹೋಗ್ತೀನಿ. ಥರ್ಡ್ ಕಾಲಮ್ ಆ್ಯಂಡ್ ಥರ್ಡ್ ರೋ. ಇನ್ನು ಡಯಾಗ್ನಲ್ ಎಲಿಮೆಂಟ್ಸು 0ನೇ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, 1 2 3 4 ಅಲ್ವಾ. ನೆಕ್ಸ್ಟ್ ಥರ್ಡ್ ರೋ ಮತ್ತು ಥರ್ಡ್ ಕಾಲಮ್ನ ಸೇಮ್ ಬರಿತಾ ಹೋಗ್ತೀನಿ. 11 5 7. ಸೊ ನನಗೆ ಇವಾಗ ಯಾವುದ್ರ ವ್ಯಾಲ್ಯೂ ಬೇಕು, 1, 2 ವ್ಯಾಲ್ಯೂ ಬೇಕು. 1, 2 ಹೇಗೆ ಬರಿತೀನಿ, 1 3, ಯಾಕಂತಂದರೆ ಇದು ಮೂರನೇದು. ಸೊ 1, 3. ನೆಕ್ಸ್ಟ್ 3 to 2. ಸೊ ಈ ಮ್ಯಾಟ್ರಿಕ್ಸ್ನ ನಾನು ಇವಾಗ D2ನ ಕನ್ಸಿಡರ್ ಮಾಡ್ತಾ ಡ್ರಾ ಮಾಡ್ತಾ ಹೋಗ್ಬೇಕು. D2ನ ಕನ್ಸಿಡರ್ ಮಾಡ್ತಾ ಡ್ರಾ ಮಾಡ್ತಾ ಹೋಗ್ಬೇಕು. ಸೊ ನಾನು ಇವಾಗ ಏನು ಮಾಡ್ತೀನಿ, 1, 2 D2 ಅಲ್ಲಿ 1, 2 ವ್ಯಾಲ್ಯೂ ಏನಿದೆ 9. ನೆಕ್ಸ್ಟ್ 1, 3 ವ್ಯಾಲ್ಯೂ ಏನಿದೆ -4. ನೆಕ್ಸ್ಟ್ 3, 2 ವ್ಯಾಲ್ಯೂ ಏನಿದೆ 5. ಸೊ -4 + 5 ಈಸ್ 1. ಸೊ 1 ಈಸ್ ಲೆಸ್ ದೆನ್ 9. ಸೊ ನಾನೇನು ಮಾಡ್ತೀನಿ ಅಂತಂದರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ 1. ನೆಕ್ಸ್ಟ್ ಏನು ಬೇಕು, 1, 4 ಬೇಕು. 1, 4 ಈಸ್ 1 + 3 + 3, 4. ಸೊ 1, 4 ಏನಿದೆ ಇಲ್ಲಿ, 1, 4 ಈಸ್ 11. ನೆಕ್ಸ್ಟ್ 1, 3 ಈಸ್ -4 + 3, 4. 3, 4 is 7. 7 minus 3 is, so 7 minus 4 is 3. So 3 is less than 11. ಸೊ ಏನು ಮಾಡ್ತೀನಿ, ಇಲ್ಲಿಗೆ 3 ಅಂತ ಬರೀತೀನಿ. ನೆಕ್ಸ್ಟ್ ಯಾವುದು ಬೇಕು, ನೆಕ್ಸ್ಟ್ 2, 1 ಬೇಕು. ಸೊ 2, 1. ಸೊ 2, 3 + 3, 1. 2, 1ನ ವ್ಯಾಲ್ಯೂ ಏನಿದೆ, 2, 1 6. 2, 3 2 plus 3, 1. 3, 1 is 11. 11 plus 2 is 13. 13 is greater than 6. ಸೊ ಕಡಿಮೆ ಇರೋ ವ್ಯಾಲ್ಯೂನ ನಾನು ಬರೀಬೇಕು. ಸೊ 6 ಅಂತ ಇಲ್ಲಿಗೆ ಬರಿತೀನಿ. ನೆಕ್ಸ್ಟ್ ಏನು ಬೇಕು, 2, 4 ಬೇಕು. 2, 4 ಅಲ್ವಾ, 2, 4. ಸೊ 2, 3 + 1, 4. ಸೊ 3, 4. 2, 4 ಅಂದರೆ ಏನು, 2, 4 ವ್ಯಾಲ್ಯೂ ಇಸ್ 2. ನೆಕ್ಸ್ಟ್ 2, 3 ವ್ಯಾಲ್ಯೂ ಇಸ್ 2. ನೆಕ್ಸ್ಟ್ 3, 4. 3, 4 ವ್ಯಾಲ್ಯೂ ಇಸ್ 7. 7 + 2 is 9. 9 is greater than 2. ಸೊ ಕಡಿಮೆ ಇರೋ ವ್ಯಾಲ್ಯೂನ ಬರೀಬೇಕು. ಸೊ 2. ನೆಕ್ಸ್ಟ್ ಯಾವುದು ಬೇಕು ನನಗೆ, 4, 1 ಬೇಕು. 4, 1. ಸೊ 4, 1 ಅಂತ ಅಂದರೆ ಹೇಗೆ ಬರಿತೀವಿ, 4, 3 + 3, 1. ಸೊ 4, 1ನ ವ್ಯಾಲ್ಯೂ ಏನಿದೆ ಈ ಟೇಬಲಲ್ಲಿ, 4, 1 is ಇನ್ಫಿನಿಟಿ. 4, 3 ಏನಿದೆ 1 + 3, 1. 3, 1 is 11. 11 + 2 is 11 + 1 is 12. 12 is less than infinity. ಸೊ ಏನು ಮಾಡ್ತೀನಿ, 12 ಅಂತ ಬರಿತೀನಿ. ನೆಕ್ಸ್ಟ್ 12 ಇದು. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು, 4, 2 ಬೇಕು. 4, 2. ಸೊ ನಾನು ಏನು ಮಾಡ್ತೀನಿ, 4, 2 ವ್ಯಾಲ್ಯೂ ಕಂಡುಹಿಡಿತೀನಿ. 4, 3 + 3, 2. 4, 2ನ ವ್ಯಾಲ್ಯೂ ಏನಿದೆ ಈ ಟೇಬಲಲ್ಲಿ ಇನ್ಫಿನಿಟಿ ಇದೆ. 4, 3 ವ್ಯಾಲ್ಯೂ ಇಸ್ 1 + 3, 2. 3, 2 ವ್ಯಾಲ್ಯೂ ಇಸ್ 5. ಸೊ 6 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ 6 ಅಂತ ಬರಿತೀನಿ. ಸೊ ನನಗೇನಾಯಿತು, ಇವಾಗ D3 ಕೂಡ ಸಿಕ್ತು. ನೆಕ್ಸ್ಟ್ ನಾನೇನು ಮಾಡಬೇಕು, D4ನ ಬರಿಬೇಕು. D4 ನಾಲ್ಕನೇದು. D4ನ ಹೇಗೆ ಬರಿತೀನಿ, 1 2 3 4. 1 2 3 4. ನೆಕ್ಸ್ಟ್ ನನಗಿವಾಗ ಈ 4th ಕಾಲಮು ಮತ್ತು 4th ರೋ ಎರಡನ್ನೂ ಕೂಡ ಸೇಮ್ ಬರಿತೀನಿ. ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲದು 0 ಇರುತ್ತೆ. 12 6 1 3 2 7. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇವಾಗ ನನಗೆ ಯಾವ ವ್ಯಾಲ್ಯೂ ಬೇಕು, 1, 2 ವ್ಯಾಲ್ಯೂ ಬೇಕು. ಸೊ 1, 2 ವ್ಯಾಲ್ಯೂ ಬೇಕು. ಸೊ 1 to 4 ನಾನು 4th ಮ್ಯಾಟ್ರಿಕ್ಸ್ ಮಾಡ್ತಾ ಇರೋದು. ಸೊ 1, 4 + 4, 2 ಯಾವ್ದು ಬೇಕು, 1, 2 ಬೇಕಲ್ಲ, ಅದಕ್ಕೆ. ಸೊ ಈ ಟೇಬಲ್ನ ನೋಡ್ತಾ ಹೋಗಿ. 1, 2 ವ್ಯಾಲ್ಯೂ ಏನಿದೆ, 1, 2 ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ D0 ಆಫ್ 1, 4. 1, 4 ಏನಿದೆ 3 + 4, 2 ವ್ಯಾಲ್ಯೂ ಏನಿದೆ 6.
ಸೊ 6 + 3 is 9. 9ಗಿನ್ನ 1 ಲೆಸ್, ಸೊ ನಾನೇನು ಮಾಡ್ತೀನಿ 1 ಅಂತಲೇ ಬರಿತೀನಿ. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು? 1, 3 ಬೇಕು. 1, 3 1, 3 ಹೇಗೆ ಬರಿತೀವಿ? 1, 3 ಈಸ್ 1, 4 + 4, 3. 1, 3ನ ವ್ಯಾಲ್ಯೂ ಏನಿದೆ? -4. ನೆಕ್ಸ್ಟ್ 1, 4ನ ವ್ಯಾಲ್ಯೂ ಏನು? -1, 1, 4ನ ವ್ಯಾಲ್ಯೂ 3 + 4, 3 4, 3ನ ವ್ಯಾಲ್ಯೂ ಏನಿದೆ? 1. ಸೊ -4 is less than 4, ಸೊ ನಾನೇನು ಮಾಡ್ತೀನಿ -4 ಅಂತಲೇ ಬರಿತೀನಿ. -4. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು ನನಗೆ? 2, 1. ಸೊ ನನಗೆ ಯಾವ್ದು ಬೇಕು? 2, 1. ಸೊ 2, 4 + 4, 1. 2, 1ನ ವ್ಯಾಲ್ಯೂ ಏನಿದೆ? 2, 1 ವ್ಯಾಲ್ಯೂ 6. ನೆಕ್ಸ್ಟ್ 2, 4ನ ವ್ಯಾಲ್ಯೂ 2 + 4, 1ನ ವ್ಯಾಲ್ಯೂ 12. 12 + 2 is 14. 14ಗಿನ್ನ 6 ಚಿಕ್ಕದು, ಸೊ ನಾನೇನು ಮಾಡ್ತೀನಿ 6 ಅಂತಲೇ ಬರಿತೀನಿ. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು? 2, 3 ಬೇಕು. 2, 3 ಹೇಗೆ ಬರಿತೀನಿ? 2, 4 + 4, 3. ಇವಾಗ ಏನು ಮಾಡ್ತೀನಿ? 2, 3 2, 3 ವ್ಯಾಲ್ಯೂ is 2, which is equal to 2, 4 ವ್ಯಾಲ್ಯೂ is 2 + 4, 3 4, 3 is 1. ಸೊ 2 is less than 3, ಸೊ 2 ಅಂತ ಬರಿತೀನಿ. ನೆಕ್ಸ್ಟ್ 3, 1 ಬೇಕು. ಇವಾಗ ಏನು ಬೇಕು? 3, 1. ಸೊ ಇದನ್ನು ಏನು ಚೇಂಜ್ ಮಾಡ್ತೀನಿ? 3, 1. ಸೊ 3, 4 to 4, 1. ಸೊ 3, 1ನ ವ್ಯಾಲ್ಯೂ ಏನಿದೆ? 3, 1 is 11. ನೆಕ್ಸ್ಟ್ 3, 4 is 0 + 4, 1 is 12. ಸೊ 11 is less than 12, ಸೊ 11 ಅಂತ ಬರಿತೀನಿ. ನೆಕ್ಸ್ಟ್ 3, 2 ಬೇಕು. ಸೊ 3, 2 is equal to 3, 4 + 4, 2. ಸೊ 3, 2 ವ್ಯಾಲ್ಯೂ ಏನಿದೆ? 5 is equal to 3, 4 ವ್ಯಾಲ್ಯೂ 7 + 4, 2. 4, 2 ವ್ಯಾಲ್ಯೂ is 6. 6 + 7 is 13. ಸೊ 5 less than 13, ಸೊ 5 ಅಂತ ಬರಿತೀನಿ. ಸೊ ನನ್ನ ಫುಲ್ D⁴ ಮ್ಯಾಟ್ರಿಕ್ಸ್ ಕೂಡ ಕಂಪ್ಲೀಟ್ ಆಯಿತು. ಹೀಗೆ ನಾನು ಪ್ರತಿಯೊಂದಕ್ಕೂ D0ನ ನಾನು ಬೇಸಾಗಿ ತೊಗೊಂಡು D1, D2, D3, D4 ಈ ಥರ ನನಗೆ ಪ್ರತಿಯೊಂದಕ್ಕೂ ಕೂಡ ನನಗೆ ಡಿಸ್ಟೆನ್ಸ್ ಸಿಗ್ತಾ ಹೋಯಿತು. ಸೊ ಹೇಗೆ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಏನು ಅಂತಂದರೆ, ನೀವೊಂದು ಮ್ಯಾಟ್ರಿಕ್ಸ್ ಯಾವ್ದಾದ್ರು ಒಂದನ್ನು ತೊಗೊಳ್ತಾ ಅಂದರೆ ಎಕ್ಸಾಂಪಲ್ ಆಗಿ ಇವಾಗ ನಾನು 3ನ ತೊಗೊತಾ ಇದ್ದೀನಿ. 3ಇಂದ ನಾನು 1ಗೂ ಹೋಗಬೇಕು, 2ಗೂ ಹೋಗಬೇಕು, 3ಗೂ ಹೋಗಬೇಕು ಅಂತಂದರೆ ನಾನು ಈ ಮ್ಯಾಟ್ರಿಕ್ಸ್ನ ನೋಡಬೇಕು. ಈ ಮ್ಯಾಟ್ರಿಕ್ಸಲ್ಲಿ 3 to 1 ಏನಿದೆ ವ್ಯಾಲ್ಯೂ? 3ಇಂದ 1ಗೆ ವ್ಯಾಲ್ಯೂ 11. ನೆಕ್ಸ್ಟ್ 3ಇಂದ 2ಗೆ ವ್ಯಾಲ್ಯೂ ಎಷ್ಟಿದೆ? 5. 3ಇಂದ 2ಗೆ 5 ಇದೆ. 3ಇಂದ 3ಗೆ ಹೋಗೋಕ್ಕಲ್ಲ, 3ಇಂದ 4ಗೆ. ಸೊ 3ಇಂದ 4ಗೆ 7. ಈ ಥರ ನಾವು ಪ್ರತಿಯೊಂದು ನೋಡಿಂದ ಬೇರೆ ನೋಡ್ಗಳಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಹೋಗೋದನ್ನು ನಾವು ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ನಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.